திருச்சிற்றம்பலம். திருச்சிற்றம்பலம். குருவே சரணம். குருவே சரணம். நம சிவாய். நம சிவாய். நம சிவாய். நம ಶಿವಾಯ. நம ಶಿವಾಯ. ನಮ ಶಿವಾಯ. ಒಂದು ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಒಂದು ಗಂಡು ಹೆಣ್ಣು ಎರಡು ಬೇಕು ಸೃಷ್ಟಿಯಾಗಬೇಕಾದ್ರೆ. ಗಂಡು ಹೆಣ್ಣು ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಅಣುವಲ್ಲಿ ಹೋದ್ರೂ ಗಂಡು ಹೆಣ್ಣು ಇದೆ. ಆ ಗಂಡು ಹೆಣ್ಣು ಇಲ್ಲದೆ ಯಾವುದೂ ಇಲ್ಲ. ಅತಿ ಸೂಕ್ಷ್ಮವಾಗಿ ಬಿಂದಿನ ಒಳಗಿಂದ ಹೊರಗೆ ಬಂದ ಎರಡು ಎನರ್ಜಿ, ಅದು ಗಂಡು ಹೆಣ್ಣು. ಬಿಂದಿನ ಒಳಗೆ ಹೋದರೆ ಏನಿಲ್ಲ. ಸೃಷ್ಟಿಯ ಮೂಲ ಅದು. ಆ ಸೃಷ್ಟಿಯ ಮೂಲಕ್ಕೂ ಆ ತಾಯಿಗೂ ಇರುವ ಸಂಬಂಧ. ಆಗ ಗಂಡು ಹೆಣ್ಣು ಸೇರಿ ಸೃಷ್ಟಿಯಾಗುವುದು. ಈ ಪ್ರಪಂಚದಲ್ಲಿ ಯಾವುದಾದ್ರೂ ಸರಿ, ಯಾವುದೇ ಜೀವರಾಶಿ ಆದರೂ ಸರಿ, ಎಷ್ಟು ಸೂಕ್ಷ್ಮವಾಗಿ ಹೋದ್ರೂ ಸರಿ, ಅಣುವಿಗೆ ಹೋದ್ರೂ ಸರಿ, ಅಲ್ಲಿ ಗಂಡು ಹೆಣ್ಣು ಎನರ್ಜಿ ಇದ್ದೇ ಇರ್ತದೆ. ಅದೇ ಶಿವ ಮತ್ತು ಶಕ್ತಿ. ಇದು ಯಾವ ರೀತಿ ಇರಬೇಕು, ಇದು ಯಾಕೆ ಬೇಕು ಅಂತೇಳಿ ನಮ್ಮ ಋಷಿಮುನಿಗಳೆಲ್ಲ ತಿಳಿದು ಒಂದು ಗಂಡು ಹೆಣ್ಣಿನ ಸಂಬಂಧವನ್ನು ಒಂದು ಮದುವೆ ಎಂಬ ವಿಚಾರದಲ್ಲಿ ಸೇರಿಸಿ ಬಿಡುತ್ತಾರೆ. ಒಂದು ಕಟ್ಟಾಕಿ ಬಿಡುತ್ತಾರೆ ಮದುವೆ ಎಂಬ ವಿಚಾರದಲ್ಲಿ. ಈ ಸತ್ಯವನ್ನು ತಿಳಿದ ಜ್ಞಾನಿಗಳು, ಋಷಿಮುನಿಗಳು, ಯೋಗಿಗಳು ಈ ಮದುವೆ ಅಂದರೆ ಏನು ಅಂತೇಳಿ, ಮದುವೆ ಅಂದರೆ ಏನು, ಇದನ್ನು ಸರಿಯಾಗಿ ನಾವು ಆಲೋಚನೆ ಮಾಡಿದರೆ ಮದುವೆ ಅಂತ ಹೇಳಿದರೆ ಲೋಕ ಕಲ್ಯಾಣ. ಮದುವೆ ಅಂತ ಹೇಳಿದರೆ ಲೋಕ ಕಲ್ಯಾಣ. ಅದೇಗೆ ಲೋಕ ಕಲ್ಯಾಣ ಆಗ್ತದೆ? ನಿನ್ನಿಂದ ಸೃಷ್ಟಿ ಮಾಡುವ ಶಕ್ತಿ ಇದೆ, ನಿಮ್ಮಿಂದ ಸೃಷ್ಟಿ ಮಾಡುವ ಶಕ್ತಿ ಇದೆ. ಪವಿತ್ರವಾದ ಒಂದು ಪುಣ್ಯಾತ್ಮವನ್ನು, ಸತ್ಯಾತ್ಮವನ್ನು, ಭಗವಂತನನ್ನೇ ಭೂಮಿಗೆ ಕರೆದುಕೊಂಡು ಬರುವ ಶಕ್ತಿ ಈ ಗಂಡು ಹೆಣ್ಣಿಗಿದೆ. ಗಂಡು ಹೆಣ್ಣು ಇಬ್ಬರು ಶುದ್ಧವಾಗಿದ್ದರೆ, ಪವಿತ್ರವಾಗಿದ್ದರೆ ಎಂಥದೇ ಶಕ್ತಿಯನ್ನು ಕೂಡ ಈ ಭೂಮಿಗೆ ಕರ್ಕೊಂಡು ಬರಲಿಕ್ಕಾಗ್ತದೆ ಎಂಬ ಸತ್ಯವನ್ನು ತಿಳಿದು ಗಂಡು ಹೆಣ್ಣಿಗೆ ಒಂದು ಸಂಸ್ಕಾರವನ್ನು ಕೊಟ್ಟರು. ಮದುವೆ ಅಂತೇಳಿ ಲೋಕ ಕಲ್ಯಾಣ. ನೀವಿಬ್ಬರು ಸೃಷ್ಟಿ ಮಾಡುವ ಒಂದು ಪವಿತ್ರವಾದ ಜನ್ಮ, ಅದು ಲೋಕಕ್ಕೆ ದಾರಿ ತೋರಿಸುವ ಸ್ಥಿತಿ ಆಗಲಿ, ಲೋಕಕ್ಕೆ ದಾರಿ ತೋರಿಸುವವನಾಗಲಿ ಅವನು ಎಂಬ ಸತ್ಯದ ಸ್ಥಿತಿ ಗಂಡು ಹೆಣ್ಣಿನ ಮಿಲನ ಕ್ರಿಯೆಯಲ್ಲಿದೆ. ಇದು ಪವಿತ್ರದಲ್ಲಿ ಅತಿ ಪವಿತ್ರ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅರ್ಥ ಆಗುವುದು. ಇಲ್ಲಿ ಸೃಷ್ಟಿ ಮಾಡುವವರು ಯಾವ್ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದರೆ, ಸೃಷ್ಟಿಯಾದ ನಂತರ ಅಯ್ಯೋ ಅಂತ ಹೇಳಿದರೆ ಆಗಲಿಕ್ಕಿಲ್ಲ. ಆಗ ಪವಿತ್ರವಾದ ಸ್ಥಿತಿ ಗಂಡು ಹೆಣ್ಣಿನ ಒಳಗೆ ಬರಬೇಕು ಅಂತ ಹೇಳಿದರೆ, ಆ ಮದುವೆಯ ಸಂಬಂಧ ಎಂಬುದು ಎಷ್ಟು ಪವಿತ್ರ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿದರೆ ಅವರ ಜೀವನ ಯಾವ ರೀತಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಭಕ್ತರ ಒಂದು ಮದುವೆಯ ದಿನ ಅಲ್ವಾ, 12 ವರ್ಷದ ನಂತರ ಇಲ್ಲಿಗೆ ಬಂದಿದ್ದಾರೆ. 12 ವರ್ಷ ನಂತರ ಅಂದರೆ ಮದುವೆಯಾಗಿ 12 ವರ್ಷದ ಆದ ಮೇಲೆ ಇಲ್ಲಿ ಆಚರಿಸುವ ಮದುವೆ ವರ್ಷದ ದಿನ 12ನೇ ವರ್ಷ. ಒಂದೆರಡು ವಿಷಯವನ್ನು ಹೇಳುವ, ಒಂದೆರಡು ವಿಷಯವನ್ನು ತಿಳಿಸುವ ಅಲ್ವಾ. ಮದುವೆಯಲ್ಲಿ ಏನು, ಗಂಡ ಹೆಂಡತಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ಅಲ್ವಾ, ಸತ್ಯ ಅಲ್ವಾ. ಹಾಗಿರುವಾಗ ಈ ಮದುವೆಯ ಸಂಬಂಧ, ಈ ದಾಂಪತ್ಯ ಜೀವನ ಶ್ರೇಷ್ಠವಾಗಿರ್ಬೇಕು ಅಂತ ಹೇಳಿದ್ರೆ, ಮದುವೆ ಅಂದ್ರೆ ಏನು? ಮನಸ್ಸುಗಳ ಮಿಲನ. ಮದುವೆ ಅಂತ ಹೇಳಿದ್ರೆ ತಾಳಿ ಕಟ್ಟಿದ್ರೆ ಮಾತ್ರ ಮದುವೆ ಅಲ್ಲ. ಎಷ್ಟೋ ರೀತಿಯಲ್ಲಿ ಮದುವೆ ಆಗ್ತದೆ ಒಬ್ಬರ ಜೀವನದಲ್ಲಿ. ತಾಳಿ ಕಟ್ಟಿ ಆಗುವ ಮದುವೆ 10 ಜನರ ಒಂದು ಪರ್ಮಿಷನ್, ಇನ್ನು ಅವರವರ ಮನಸ್ಸಿಗೆ ತಕ್ಕವಾಗಿ ಎಷ್ಟೋ ಮದುವೆ ಆಗ್ತದೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಮನಸ್ಸುಗಳ ಮಿಲನ ಮದುವೆ ಅಂತ ಹೇಳಿದ್ರೆ. ಎರಡು ಮನಸ್ಸು ಒಂದಾಯಿತು.
ದೇಹ ಎರಡು ಬೇರೆ ಆದರೂ ಒಳಗಿನ ಜೀವ ಒಂದೇ ಹೇಳಿ. ಅದಕ್ಕೆ ಗಂಡ ಹೆಂಡತಿ ಅಂತ ಹೇಳೋದು. ಜೀವನದಲ್ಲಿ ಎಷ್ಟು ಸಿಹಿ ಖಾರ ಎಲ್ಲ ಇರ್ಬೋದು, ಉಪ್ಪು ಹುಳಿ ಖಾರ ಸಿಹಿ ಅನೇಕ ರೀತಿಯ ವಿಚಾರಗಳಿದ್ದರೂ ಮನಸ್ಸು ಹಾಲಿನ ಹಾಗೆ ಪವಿತ್ರವಾಗಿರಬೇಕು. ಅದು ಕೆಟ್ಟು ಹೋಗಬಾರ್ದು. ಹಾಲು ರೂಪಾಂತರಗೊಳ್ತದೆ ಅನೇಕ ರೀತಿಯಲ್ಲಿ, ಮೊಸರಾಗಿ ಮಜ್ಜಿಗೆಯಾಗಿ ಬೆಣ್ಣೆಯಾಗಿ ಎಲ್ಲ ರೂಪಾಂತರಗೊಳ್ತದೆ. ಹಾಲು ಹಾಲು ಹಾಲಾಗಿ ಇದ್ದರೆ ಹಾಲು ಹಾಲಾಗಿ ಇರ್ತದೆ. ಹಾಲಿಗೆ ಏನೋ ಒಂದು ಸೇರುವಾಗ, ಒಂದು ಹುಳಿ ಬೀಳುವಾಗ ಅದು ಮೊಸರಾಗ್ತದೆ ಅಲ್ವಾ? ಆಗ ಜೀವನದಲ್ಲಿ ಹುಳಿ ಹಿಂಡಲಿಕ್ಕೆ ಬೇಕಾದಷ್ಟು ವ್ಯಕ್ತಿಗಳು ಬರ್ತಾರೆ. ತಿಳಿದೋ ತಿಳಿಯದೆಯೋ ನಮ್ಮ ಜೀವನದಲ್ಲಿ ಸುತ್ತಮುತ್ತ ಯಾವುದೋ ಒಂದು ರೀತಿಯಲ್ಲಿ ಬಂದೇ ಬರ್ತಾರೆ. ಈ ಸತ್ಯವನ್ನು ತಿಳಿಬೇಕು ಜೀವನ ಮಾಡುವವರು. ಈ ಸತ್ಯದ ಅರಿವು ಗಂಡ ಹೆಂಡತಿಯ ನಡುವಿನಲ್ಲಿದ್ದರೆ ಎಲ್ಲವೂ ಸರಿಯಾಗ್ತದೆ. ಗಂಡ ಹೆಂಡತಿಯ ನಡುವಿನಲ್ಲಿರಬೇಕಾದ ಒಂದು ಪರಮ ಪವಿತ್ರವಾದ ಸ್ಥಿತಿ ಯಾವುದು ಅಂತ ಹೇಳಿದ್ರೆ ಸಂಶಯ ಪಡದೇ ಇರುವುದು. ಗಂಡನನ್ನು ಹೆಂಡತಿ ಸಂಶಯ ಪಡಬಾರದು, ಹೆಂಡತಿಯನ್ನು ಗಂಡ ಸಂಶಯ ಪಡಬಾರದು. ನಂಬಿಕೆ ಅದು ಏನಾದರೂ ಸರಿ, ಅವರವರ ಸ್ವತಂತ್ರ ಅವರವರಿಗೆ. ನನ್ನ ಹತ್ರ ಹೇಗೆ ಇದ್ದಾರೆ ಅದು ಮಾತ್ರ ಮುಖ್ಯ. ಹೇಳೋದು ಅರ್ಥ ಆಯ್ತಾ? ನನ್ನ ಹತ್ರ ನನ್ನ ಗಂಡ ಹೇಗೆ ಇದ್ದಾರೆ, ನನ್ನ ಹತ್ರ ನನ್ನ ಹೆಂಡತಿ ಹೇಗೆ ಇದ್ದಾರೆ. ಇನ್ನು ಅವರವರ ಸ್ವತಂತ್ರ ಇದೆ, ಅವರವರ ಪ್ರೈವೇಸಿ. ಅವರವರ ಪ್ರೈವೇಸಿಯನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಗಂಡ ಹೆಂಡತಿ ಅಂತ ಆದವರು. ಗಂಡ ಹೆಂಡತಿ ಅಂತ ಆದವರು ಅವರವರ ಪ್ರೈವೇಸಿಯನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಕೆಲವು. ಇದು ಬಹಳ ಮುಖ್ಯ. ಸಂಶಯ ಪಡುವುದು ಇದು ಖಂಡಿತವಾಗಿ ಒಂದು ಒಳ್ಳೆಯ ದಡವನ್ನು ಸೇರುವುದಿಲ್ಲ. ಇದು ಒಳ್ಳೆಯ ಒಂದು ಜೀವನವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾರ ಜೀವನದಲ್ಲಿ ಗಂಡ ಹೆಂಡತಿಯಾಗಿ ಒಂದು ಜೀವನ ಮಾಡ್ತಾರೆ, ಗಂಡ ಹೆಂಡತಿಯಾಗಿ ಜೀವನ ಮಾಡ್ತಾರೋ ಅವರ ಜೀವನದಲ್ಲಿ ಸಂಶಯ ಇಲ್ಲದಿದ್ದರೆ ಅದು ಒಂದು ದೈವಿಕ ಸ್ಥಿತಿಯನ್ನು ಕಂಡುಕೊಳ್ತದೆ, ಪವಿತ್ರವಾದ ಸ್ಥಿತಿಯನ್ನು ಕಂಡುಕೊಳ್ತದೆ. ಮದುವೆ ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಮದುವೆ ಅಂತ ಆದ ನಂತರವೇ ಎಲ್ಲ ಜೀವನದಲ್ಲಿ ಹೊಸ ಹೊಸ ಅಧ್ಯಯನಗಳು ಪ್ರಾರಂಭವಾಗುವುದು, ಸತ್ಯದ ಅರಿವಾಗುವುದು. ಪ್ರತಿಯೊಂದು ಕ್ಷಣ ಕೂಡ ಕಲಿಯುವುದೇ ಅಂತ ಹೇಳೋದು. ಹಾಗೆ ಮದುವೆಯಾಗಿ ಕಲಿಯುವ ಸಮಯಗಳು ಉಂಟಲ್ಲ, ಆ ವರ್ಷಗಳು, ಮದುವೆ ಆದ ಮೇಲೆ ಸಂಸಾರದಲ್ಲಿರುವ ವಿಷಯಗಳೆಲ್ಲ ಅದು ಉನ್ನತ ಮಟ್ಟದ ಪಾಠವಾಗಿರ್ತದೆ ಮನುಷ್ಯನ ಜೀವನದಲ್ಲಿ. ಆ ಪಾಠವನ್ನು ನಾವು ಸರಿಯಾಗಿ ಕಲಿಬೇಕು. ಆ ಸಮುದ್ರದಲ್ಲಿ ಸರಿಯಾಗಿ ನಾವು ಈಜಬೇಕು. ಸರಿಯಾಗಿ ದಡ ಸೇರಿದರೆ ಅವರನ್ನು ಜ್ಞಾನ ಮಾರ್ಗದಲ್ಲಿ ಹೋಗೋದ್ರಲ್ಲಿ ಸಂದೇಹವಿಲ್ಲ. ಮದುವೆ ಆಗುವುದಲ್ಲ, ಮದುವೆ ಆಗುವ ಮುಂಚಿತವಾಗಿ ಸತ್ಯದ ಅರಿವಿರಬೇಕು. ಮದುವೆ ಆಗುವ ಮುಂಚಿತವಾಗಿ ಒಂದು ಗುರುವಿನ ಸೇವೆಯಲ್ಲಿರಬೇಕು, ಒಂದು ಗುರುವಿನ ಜ್ಞಾನದಲ್ಲಿರಬೇಕು, ಯಾವುದೋ ಒಂದು ರೀತಿಯಲ್ಲಿ ಒಂದು ಸಂಪರ್ಕದಲ್ಲಿ ಆಗಿರಬೇಕು. ಗುರುವಿನ ಜ್ಞಾನ ಯಾವುದೋ ಒಂದು ರೀತಿಯಲ್ಲಿ ನಮ್ಮೊಳಗೆ ಹೋಗ್ತಾನೆ ಇರಬೇಕು. ಅದು ಗಂಡು ಅದು ಸರಿ, ಹೆಣ್ಣು ಅದು ಸರಿ. ಮದುವೆಂತ ಮುಂಚೆ ತಿಳಿದುಕೊಳ್ಬೇಕಾದ ವಿಚಾರ. ಆಗ ನೀವು ಮದುವೆ ಆದರೆ ನಿಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಪ್ರಪಂಚಕ್ಕೆ ಒಳಿತು. ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಭಗವಂತ ಒಳ್ಳೆಯದನ್ನೇ ಇಟ್ಟಿದ್ದಾನೆ, ನಾವು ಮಾತ್ರ ಮಾಡೋದು ಕೆಟ್ಟದು. ಪ್ರತಿಯೊಂದು ವಿಚಾರದಲ್ಲಿ ಭಗವಂತ ಒಳ್ಳೆಯದನ್ನೇ ಇಟ್ಟಿದ್ದಾನೆ. ಹೇಳೋದು ಅರ್ಥ ಆಯ್ತಾ? ಆದ ಕಾರಣ ಹೇಳುದು, ಒಂದು ಹಂತದವರೆಗೆ ಗಂಡು ಒಂದು ಜೀವನ ಮಾಡಬಹುದು, ಇನ್ನೊಂದು ಹಂತದವರೆಗೆ ಹೆಣ್ಣು ಜೀವನ ಮಾಡಬಹುದು. ಒಂದು ಹಂತ ಅಂತಾಗುವ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಎಂಬ ಶಕ್ತಿ ಒಂದಾಗಲೇಬೇಕಾಗ್ತದೆ ಯಾವುದೋ ಒಂದು ಕಾರಣದಲ್ಲಿ, ಪ್ರಕೃತಿ ನಿಯಮವಾಗಿ. ಅದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ, ಅದು ಬೇಕೇ ಬೇಕು. ಅದು ಯಾವ್ಯಾವ ರೀತಿಯೆಲ್ಲ ಹೋಗಬಾರ್ದು ಎಂಬ ಉದ್ದೇಶಕ್ಕೆ ಬೇಕಾಗಿ ಆ ಗಂಡು ಹೆಣ್ಣು ಅಂತ ಹೇಳಿದ್ರೆ ಇವರು ಕೊನೆಯವರೆಗೂ ಸಂತೋಷವಾಗಿರಬೇಕು. ಇವರಿಗೆ 10 ಜನರ ಆಶೀರ್ವಾದ ಇರಬೇಕು. 10 ಜನರ ಸಮ್ಮುಖದಲ್ಲಿ ಈ ಗಂಡನ್ನು ಹೆಣ್ಣು ಒಪ್ಪಿದ್ದಾರೆ, ಈ ಹೆಣ್ಣನ್ನು ಗಂಡು ಒಪ್ಪಿದ್ದಾರೆ ಅಂತೇಳಿ 10 ಜನರ ಸಮ್ಮುಖದಲ್ಲಿ ಒಂದು ಮದುವೆ ಎಂಬ ವಿಚಾರವನ್ನು ಮಾಡಿ ಪ್ರಪಂಚಕ್ಕೆ ಅನೇಕ ರೀತಿಯ ಒಳಿತನ್ನು ಮಾಡಲಿಕ್ಕೆ ಹೇಳಿಕೊಟ್ಟಂತ ವಿಚಾರ ಮದುವೆ. ಲೋಕ ಕಲ್ಯಾಣವೇ, ಎರಡು ಮಾತಿಲ್ಲ. ಒಂದು ಮನುಷ್ಯ ಸೃಷ್ಟಿಯಾಗುವುದಂದ್ರೆ ಸುಲಭದ ವಿಚಾರ ಅಲ್ಲ. ಪೂಜೆ ಮಾಡಿ ಭಗವಂತ ಸೃಷ್ಟಿಯಾಗುವುದಿಲ್ಲ, ಅರ್ಥ ಮಾಡಿಕೊಳ್ಳಿ.
ಪೂಜೆ ಮಾಡಿ ಭಗವಂತ ಸೃಷ್ಟಿಯಾಗುವುದಿಲ್ಲ. ಯಾವುದೇ ಹೋಮ ಮಾಡಿ, ಯಾವುದೇ ಇದು ಮಾಡಿ ಒಂದು ದೇವರು ಪ್ರತ್ಯಕ್ಷ ಆಗುವುದಿಲ್ಲ. ಆದರೆ ಒಂದು ಗಂಡು ಹೆಣ್ಣು ಸೇರಿದರೆ ಒಂದು ದೇವರು ಪ್ರತ್ಯಕ್ಷ ಆಗ್ತಾರೆ ಎಂಬ ಸತ್ಯವನ್ನು ತಿಳಿಯಿರಿ. ಲೈವ್ ಆಗಿ ಮಾತಾಡುವ ದೇವರು ಬರ್ತಾರೆ. ಒಂದು ಗಂಡು ಹೆಣ್ಣಿನ ಶಕ್ತಿಯನ್ನು ಹೇಳೋದು. ಈ ಸ್ಥಿತಿಯಲ್ಲೆಲ್ಲ ಮದುವೆ ಆಗುವ ಮುಂಚೆನೆಲ್ಲ ಅರ್ಥ ಮಾಡಿಕೊಂಡು ಒಂದು ಮದುವೆಯಾಗಿ ಒಂದು ಸಂತೋಷದಲ್ಲಿ, ಅನೇಕ ರೀತಿಯ ಜ್ಞಾನದಲ್ಲಿ, ಈ ಪ್ರಪಂಚದ ಒಳಿತಿಗಾಗಿ ಆ ಗಂಡ ಹೆಂಡತಿಯರಿಂದ ಯಾವ ವರವನ್ನು ಬೇಕಾದರೂ ಕೊಡಬಹುದು. ಈ ವರವನ್ನು ಕೊಡಬೇಕು ಅಂತ ಹೇಳಿದ್ರೆ ಒಂದು ಗುರು ಸೇವೆಯ ಅರಿವಿರಬೇಕು, ಜ್ಞಾನದ ಅರಿವಿರಬೇಕು. ಅಷ್ಟು ಸುಲಭ ಇಲ್ಲ ಮನುಷ್ಯ ಜನ್ಮ ಅಂತ ಹೇಳಿದ್ರೆ. ಆ ರೀತಿಯಾಗಿ ಜನ್ಮ ಪಟ್ಟವರು, ಒಂದು ಗಂಡು ಹೆಣ್ಣನ್ನು ಸೇರಿ ಬಂದವರು, ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು, ಅವರು ಹೇಳಿದ್ರು ಸತ್ಯವನ್ನು. ಹಾಗಾದ್ರೆ ಒಂದು ಗಂಡು ಹೆಣ್ಣು ಅಂದ್ರೆ ಎಷ್ಟು ಪವಿತ್ರ ಅಂತ ತಿಳಿದಿಟ್ಟುಕೊಳ್ಬೇಕು. ಆ ಪವಿತ್ರ ಸ್ಥಿತಿಯನ್ನು ತಿಳಿದಿಟ್ಟು ಒಬ್ಬರು ಮದುವೆ ಆದರೆ ಆ ಮದುವೆ ಆದಕ್ಕೆ ಒಂದು ಸಾರ್ಥಕತೆ ಇರ್ತದೆ. ಹೆಣ್ಣಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಬೇಕು, ಹೆಂಡತಿಯ ಭಾವನೆಯನ್ನು ಅರ್ಥ ಮಾಡಿಕೊಳ್ಬೇಕು, ಗಂಡನ ಭಾವನೆಯನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಬಿಟ್ಟು ನನ್ನನ್ನು ನಂಬಿಕೊಂಡು ಬಂದಿದ್ದಾಳೆ, ನಾನೇ ಕೊನೆಯವರೆಗೆ ನಿಲ್ಲಬೇಕು ಎಂಬ ಸ್ಥಿತಿ ಆ ಗಂಡನಿಗೆ ಕ್ಷಣ ಕ್ಷಣ ಕೂಡ ಇರಬೇಕು. ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಅಂತೇಳಿ. ಆಗ ನಾನು ಯಾವ ರೀತಿ ಇರಬೇಕು ಅಂತೇಳಿ. ಅಷ್ಟು ಸುಲಭ ಇಲ್ಲ. ಒಂದು ಹೆಣ್ಣು ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾಳೆ ಅಂತ ಹೇಳಿದ್ರೆ ಅದು ನಮಗೆ ಪಾಠ ಮಾಡಲಿಕ್ಕೆ ಪ್ರವೇಶವಾಗುವುದೆಂಬ ಸತ್ಯವನ್ನು ತಿಳಿಬೇಕು. ಹೆಂಡತಿ ಅಂತ ಹೇಳಿದ್ರೆ ಜೀವನದಲ್ಲಿ ಬರುವ ಎರಡನೇ ತಾಯಿ, ಅದೇ ಮಹಾತಾಯಿ ಆಗುದು ಕೊನೆಗೆ ಹೆಂಡತಿ ಎಂಬುದು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಜ್ಞಾನ ಎರಡರಲ್ಲಿ ಉಂಟು. ಜ್ಞಾನದ ದಾರಿ ಸಂಸಾರದಲ್ಲಿ ಸಿಗುವಷ್ಟು ಜ್ಞಾನ ಯಾವುದಲ್ಲಿ ಸಿಗುವುದಿಲ್ಲ. ಆದ ಕಾರಣ ಎಲ್ಲದಕ್ಕೂ ಸಂಸಾರವೇ ಬೇಕಾಗುವುದು. ಯಾಕೆಂದ್ರೆ ಸಂಸಾರದಿಂದಲೇ ಸೃಷ್ಟಿಯಾದದ್ದು. ಹೇಳುವುದಾಯ್ತಾ? ಹಾಗೆ ಈ ಮದುವೆ ಎಂಬುದು ಮನುಷ್ಯನ ಜನ್ಮಕ್ಕೆ ಸಾರ್ಥಕತೆಯನ್ನು ಕೊಡುತ್ತದೆ ಅಂತ ಹೇಳುದು. ಮದುವೆಯಾಗಿ ಮಕ್ಕಳಾದ್ರೆ ಅದು ಬಹಳ ಒಳ್ಳೆಯದು ಅಂತ ಹೇಳುದು, ಒಂದು ರೀತಿಯಲ್ಲಿ ಹೇಳುದು. ಅಗಸ್ತ್ಯ ಮಹರ್ಷಿಗಳು ಉತ್ತರದಿಂದ ದಕ್ಷಿಣಕ್ಕೆ ಬರುವ ಸಮಯದಲ್ಲಿ ಅದೆಷ್ಟೋ ಸಾಧು ಸಂತರು ತಲೆ ಕೆಳಗೆಯಾಗಿ ನೇತಾಡ್ತಾ ಇದ್ರು. ತಲೆ ಕೆಳಗೆ ಉಂಟು, ಕಾಲು ಮೇಲೆ ಉಂಟು. ಅಗಸ್ತ್ಯರಿಗೆ ನೋಡಿ ಆಶ್ಚರ್ಯ ಆಯ್ತು, ಯಾರಪ್ಪ ನೀವೆಲ್ಲ? ನೋಡಿದವರು ಒಳ್ಳೊಳ್ಳೆ ಜ್ಞಾನವನ್ನು ಹೇಳ್ತಾರೆ, ಒಳ್ಳೊಳ್ಳೆ ವೇದವನ್ನು ಹೇಳ್ತಾರೆ, ಒಳ್ಳೊಳ್ಳೆ ಎಲ್ಲ ಸ್ಥಿತಿಯನ್ನು ಅವರು ಹೇಳ್ತಾರೆ, ಆದರೆ ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳಿ. ಹಾಗೆ ಯಾರು ನೀವು ಅಂತ ಕೇಳ್ತಾರೆ ಅಗಸ್ತ್ಯ. ನಾವು ಯಾರಲ್ಲ, ನಿನ್ನ ಮುನ್ನೋರುಗಳು ನಾವು, ನಿನ್ನ ಅಜ್ಜ ಪಿಜ್ಜೆಲ್ಲ ನಾವೇ. ಆದ ಕಾರಣ ನಿನ್ನ ಕಣ್ಣಿಗೆ ನಾವು ಕಂಡೆವು. ಯಾಕೆ ಹೀಗೆ ಇದ್ದೀರಿ ನೀವು ಅಂತ ಕೇಳುವಾಗ ಅವರು ಹೇಳ್ತಾರೆ, ಎಲ್ಲ ವಿಷಯ ನಮಗೆ ಗೊತ್ತುಂಟು, ಆದರೆ ನಾವು ಒಂದು ತಪ್ಪು ಮಾಡಿದೆವು, ಮದುವೆ ಆಗಲಿಲ್ಲ, ನಮಗೆ ಸಂತಾನ ಭಾಗ್ಯ ಆಗಲಿಲ್ಲ. ಆದ ಕಾರಣ ನಮ್ಮ ಎಲ್ಲ ಒಂದು ಈ ಸಾಧನೆ ಪರಿಪೂರ್ಣ ಆಗಲಿಲ್ಲ, ಇಲ್ಲಿ ನಿಂತುಕೊಂಡಿದ್ದೇವೆ ಅಂತ ಹೇಳೋದಾಯ್ತಾ? ಆಗ ಅವರು ಉಪದೇಶ ಮಾಡ್ತಾರೆ, ನೀನು ಮೊದಲು ಮದುವೆ ಆಗು, ಮದುವೆ ಆದರೆ ನಮಗೊಂದು ಒಳ್ಳೆಯ ಒಂದು ಸ್ಥಿತಿ ಸಿಗುವುದು ಅಂತ ಹೇಳಿ. ಅದಾದ್ಮೇಲೆ ಕೇಳಿ ಅಗಸ್ತ್ಯರು ಮದುವೆ ಆಗ್ತಾರೆ ಅಲ್ವಾ? ಯಾರನ್ನು? ಲೋಪಮುದ್ರೆ. ಎಂತ ಆಯ್ತದೆ? ಈ ಸತ್ಯವನ್ನೆಲ್ಲ ತಿಳಿಬೇಕು ಅಂತ ಹೇಳುದು. ಈ ಸತ್ಯವನ್ನೆಲ್ಲ ತಿಳಿದು ಒಂದು ಮದುವೆ ಆದರೆ ಬಹಳ ಒಳ್ಳೆಯದು. ಸತ್ಯವನ್ನು ತಿಳಿದು ಮದುವೆ ಆದರೆ ಆ ಮದುವೆ ವ್ಯರ್ಥ ಅಂತ ಹೇಳುದು. ಆ ಮದುವೆಯಲ್ಲಿ ಯಾವುದೇ ರೀತಿಯ ಒಂದು ಸಂತೋಷವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗಿ. ಮದುವೆ ಅಂದರೆ ಅಷ್ಟು ಪವಿತ್ರವಾದ, ಅದು ಜನ್ಮ ಜನ್ಮದ ಸಂಬಂಧ ಮದುವೆ ಅಂತ ಹೇಳಿದೆ. ಇಲ್ಲಿ ನಿಮ್ಮ ಕರ್ಮವನ್ನು, ನಿಮ್ಮ ಋಣವನ್ನು ನೀವು ಎಷ್ಟು ಬೇಗ, ಎಷ್ಟು ಪ್ರೀತಿಯಿಂದ, ಎಷ್ಟು ಶರಣಾಗತಿಯಿಂದ ನೀವು ಮುಗಿಸಿಕೊಳ್ತೀರೋ ಅಷ್ಟರ ಮಟ್ಟಿಗೆ ಅದು ಮುಂದೆ ಹೋಗ್ತಾನೆ ಇರ್ತದೆ, ಒಳ್ಳೆಯ ದಾರಿ ಸಿಗ್ತದೆ ಅಂತ ಹೇಳುದು. ಆಗ ಭಗವಂತ ಮದುವೆ ಅಂತೇಳಿ ಹೇಳಿದ್ ಯಾಕೆ?
ಸೇವೆ, ಜನಸೇವೆ ಆಗಲೇಬೇಕು. ಯಾರ್ಯಾರ ಸೇವೆ ಮಾಡಬೇಡ. ನಿನ್ನ ಮನೆಯಲ್ಲೇ ನಿನ್ನ ಹೆಂಡತಿಯ ಸೇವೆಯನ್ನು ಮಾಡು. ನಿನ್ನ ಮನೆಯಲ್ಲೇ ನಿನ್ನ ಗಂಡನ ಸೇವೆಯನ್ನು ಮಾಡು, ಪವಿತ್ರವಾದ ಸ್ಥಿತಿಯಲ್ಲಿ. ಆ ಪವಿತ್ರವಾದ ಸ್ಥಿತಿಯಲ್ಲಿ ಗಂಡನ ಸೇವೆಯನ್ನು ಮಾಡುವಾಗ, ಹೆಂಡತಿಯ ಸೇವೆಯನ್ನು ಗಂಡ ಮಾಡುವಾಗ ಅದರಲ್ಲಿ ಸಿಗುವ ಆನಂದ ಅದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದರಲ್ಲಿ ಪುನಃ ಮಕ್ಕಳು, ಆ ಮಕ್ಕಳು ಬರುವುದು ನಮ್ಮ ಒಂದು ಪರಿವಾರ, ನಮ್ಮ ಒಂದು ಕುಟುಂಬ. ಆ ಮಕ್ಕಳಲ್ಲಿ ಭಗವಂತನನ್ನು ನೋಡು. ನಿನಗೆ ಅಂತೇಳಿ ಕೊಟ್ಟಂತ ಒಂದು ಸ್ಥಿತಿ ಅದು, ಆ ಕುಟುಂಬ ಅಂತೇಳಿ. ಆ ಕುಟುಂಬವನ್ನು ಮೊದಲು ನಾವು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಬೇಕು. ಆ ಕುಟುಂಬವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ನಮಗೆ ಮುಂದಿನ ಸ್ಥಿತಿ ಒಳ್ಳೆಯದಾಗಿರ್ತದೆ. ಆ ಕುಟುಂಬವೆಂಬುದೇ ದೊಡ್ಡ ಪರೀಕ್ಷೆ. ಯಾರಿಗೆ? ಅಪ್ಪನಿಗೆ, ಅಮ್ಮನಿಗೆ, ಮಕ್ಕಳಿಗೆ, ಅಜ್ಜನಿಗೆ, ಅಜ್ಜಿಗೆ, ಎಲ್ಲ ಸಂಬಂಧಗಳಿಗೆ ಆ ಕುಟುಂಬ ಎಂಬುದೇ ದೊಡ್ಡ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಗೆಲ್ಲುವುದಷ್ಟು ವಿಚಾರ ಅಲ್ಲ. ಈ ಪರೀಕ್ಷೆಯಲ್ಲಿ ಗೆದ್ದು ಬಿಟ್ಟರೆ ಕೃಷ್ಣಂ ಒಂದೇ ಜಗದ್ಗುರು ವಸುದೈವ ಕುಟುಂಬಕಂ, ಈ ಸ್ಥಿತಿಗೆ ಬಂದು ಬಿಡ್ತದೆ. ಈ ಕುಟುಂಬದಲ್ಲಿ ಗೆದ್ದು ಬಿಟ್ಟರೆ, ಈ ಕುಟುಂಬದಲ್ಲಿ ಗೆಲ್ಲಿಕ್ಕೆ ಆಗುದಿಲ್ಲ. ಕಾರಣ ಏನು ಅಂದ್ರೆ, ಈ ಕುಟುಂಬದಲ್ಲಿ ಎಲ್ಲ ತದ್ವಿರುದ್ಧವಾಗಿ ಕೊಟ್ಟಿದ್ದಾನೆ ಭಗವಂತ. ಡೈರೆಕ್ಷನ್ ಬೇರೆ ಬೇರೆ ಕೊಟ್ಟಿದ್ದಾರೆ. ಹೇಳಬೇಕಾಗ್ತದ? ಆಗ ಮದುವೆ, ಈ ಸಂಸಾರ ಎಂಬ ವಿಚಾರ ತುಂಬ ಪವಿತ್ರವಾದ ವಿಚಾರ. ಈ ಪವಿತ್ರವಾದ ಈ ಸಂಸಾರದಲ್ಲಿ ನಾವು ಏನೆಲ್ಲ ಆಲೋಚನೆ ಮಾಡಿಕೊಂಡು ಅಪವಿತ್ರಗೊಳಿಸಿ ಅನೇಕ ಪಾಪವನ್ನು ಕಟ್ಟಿ ಅನೇಕ ಸ್ಥಿತಿಗಳನ್ನು ನಾವು ಕಂಡುಕೊಳ್ತೇವೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ. ಸುಮ್ಮನೆ ಸಂಸಾರ ಆಗುವುದಿಲ್ಲ, ಸುಮ್ಮನೆ ಹೆಂಡತಿ ಬರುವುದಿಲ್ಲ, ಸುಮ್ಮನೆ ಮಕ್ಕಳು ಬರುವುದಿಲ್ಲ. ಬಲವಾದ ಒಂದು ಕಾರಣ ಇರುವ ಕಾರಣ ನೀವು ಜೊತೆಗೆ ಇರುವುದಲ್ವ. ಒಂದು ಜನ್ಮದ ಬಂಧನ ಇರುವ ಕಾರಣನೇ ಜೊತೆಗೆ ಇರುವುದು. ಇದು ಯಾಕೆ, ಇದನ್ನು ಹೇಗೆ ನಾವು ಮುಗಿಸುದು ಅಂತ ನೋಡ್ಬೇಕು. ಈ ಬಂಧನದಿಂದ ನಾವು ಹೇಗೆ ಹೊರಗೆ ಬರುದು, ಸಂಸಾರ ಬಂಧನದಿಂದ ಹೊರಗೆ ಬರುವುದು ಹೇಗೆ ಅಂತ ನೋಡುವಾಗ, ಆ ಸಂಸಾರವನ್ನು ಪರಿಪೂರ್ಣ ಅನುಭವಿಸಿದ ಮೇಲೆ ಆ ತನ್ನಿಂತಾನಾಗಿ ಕಳಿಸ್ತದೆ. ಆ ಬಂಧನ ತನ್ನಿಂತಾನಾಗಿ ಒಂದು ಡೋರ್ ಓಪನ್ ಆಗ್ತದೆ ಹೊರಗೆ ಬರಲಿಕ್ಕೆ. ಸಂಸಾರ ಬಹಳ ಮುಖ್ಯ ಅಂತ ಹೇಳುದು. ಸಂಸಾರ ಇದ್ರೆ ಪ್ರಪಂಚದಲ್ಲಿ ಅನೇಕ ದೈವಿಕ ಪುರುಷರನ್ನು, ಮಹಾಪುರುಷರನ್ನು, ಅದ್ಭುತ ಚೈತನ್ಯವನ್ನು, ಅತೀಂದ್ರ ಶಕ್ತಿಯನ್ನು, ಇನ್ನು ಅನೇಕ ರೀತಿಯ ವಿಷಯಗಳನ್ನು ಸೃಷ್ಟಿ ಮಾಡಬಹುದು. ಅರ್ಥ ಆಗ್ತದ? ಗಂಡು ಹೆಣ್ಣು ಅಂದ್ರೆ ಎಷ್ಟು ಪವಿತ್ರ ಅಂತ ಹೇಳಿ, ಅದು ಯಾವ ಭಾವನೆಯಲ್ಲಿ ನೋಡಬೇಕು, ಯಾವ ಸ್ಥಿತಿಯಲ್ಲಿ ನೋಡಬೇಕು, ಎಷ್ಟು ಪವಿತ್ರ ಸ್ಥಿತಿಯಲ್ಲಿ ನೋಡಬೇಕು, ಎಷ್ಟು ಶರಣಾಗತಿಯಿಂದ ನೋಡಿಕೊಳ್ಬೇಕು. ಹೇಳ್ತದ? ಅಷ್ಟು ಶರಣಾಗತಿಯಿಂದ ಹೋಗುವಾಗ ಈ ಸಂಸಾರ ನಮಗೆ ಆನಂದ ಸಾಗರ ಆಗ್ತದೆ. ಸಂಸಾರ ನಮಗೆ ಆನಂದ ಸಾಗರ. ಆನಂದ ಸಾಗರ ಅಂದ್ರೆ ಏನು? ನೀನೊಂದು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ಬೋದು, ಏನೋ ಒಂದು ಸೃಷ್ಟಿ ಮಾಡ್ಬೋದು ನೀನು. ಅದು ಕೇವಲ ಒಂದು ಸಂತೋಷ ಆಗಿರ್ತದೆ, ಕೇವಲ ಒಂದು ಸಂತೋಷ ಆಗಿರ್ತದೆ. ನಿನ್ನ ಒಳಗೆ ಒಂದು ಬ್ರಹ್ಮಾಂಡ ಸೃಷ್ಟಿಯಾಯಿತು, ನಿನ್ನ ಒಳಗೆ ಒಂದು ವಿಷಯ ಸೃಷ್ಟಿಯಾಯಿತು. ನಿನ್ನ ಒಳಗೆ ಒಂದು ವಿಷಯ ಸೃಷ್ಟಿಯಾಗುವುದಂದ್ರೆ ಜ್ಞಾನ. ಆ ಜ್ಞಾನ ಸೃಷ್ಟಿಯಾಗಿ ಜ್ಞಾನ ಉದಯ ಆಗೋಗುಂಟಲ್ಲ, ಅದು ಆನಂದ ಸಾಗರ. ಸಂತೋಷ ಹೊರಗೆ, ಆನಂದ ಒಳಗೆ. ಈ ಆನಂದವೇ ಸೂಕ್ಷ್ಮವಾದರೆ ಅದು ಬ್ರಹ್ಮಾನಂದ, ಸಚಿದಾನಂದ, ಎತ್ತರ ಸ್ಥಿತಿಗೆ ಹೋಗ್ತದೆ. ಇದೆಲ್ಲ ಸಂಸಾರದಲ್ಲೇ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಂದು ಸಂಸಾರ ಮಾಡಿಕೊಂಡಿರುವುದು. ಸಂಸಾರ ಇಲ್ಲದೆ ಭಗವಂತ ಇಲ್ಲಿ ಏನೂ ಮಾಡಲಿಲ್ಲ. ಒಂದು ಸನ್ಯಾಸಿ ಆದ್ರೂ ಅವನು ಸಂಸಾರಿಗೆ. ಅವನೊಬ್ಬ ಶಿಷ್ಯ ಇದ್ದರೆ ಅದು ಸಂಸಾರಕ್ಕೆ ಹೋಗಿ ಸೇರ್ತದೆ. ಹೇಳುದರ್ಥ ಆಯ್ತಾ? ಶ್ರೇಷ್ಠವಾದ ಒಂದು ಸ್ಥಿತಿಯನ್ನು, ಪವಿತ್ರವಾದ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಈ ಸಂಸಾರ ಅಂದ್ರೆ ಏನು, ದಾಂಪತ್ಯ ಅಂದ್ರೆ ಏನು, ಗಂಡು ಹೆಣ್ಣು ಅಂದ್ರೆ ಏನು ಅಂತ ಹೇಳಿ ತಿಳ್ತಾ ಹೋದ್ರೆ ಖಂಡಿತವಾಗಿಯೂ ಲೋಕ ಕಲ್ಯಾಣ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಇದುವೇ ನಿಮಗೆ ಮದುವೆ ವರ್ಷದ ವರಪ್ರಸಾದ, ಶುಭ ಆಶೀರ್ವಾದ. ಗುರುಮನೆ ಗೋಪಾಲಪುರದಿಂದ. ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.